ಹಲೋ, ನಮಸ್ಕಾರ ಬಂಧುಗಳೇ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಬಂಧುಗಳೇ, ನಿಮ್ಮ ಮುಂದೆ ಇವತ್ತೊಂದು ನಮ್ಮ ಸಾಧಕರು ನಮ್ಮ ಹೆಮ್ಮೆ ಹೊಸ ಸಂಚಿಕೆ ತಂದಿದ್ದೀನಿ. ಈ ಹಿಂದೆ ಮಾನ್ಯ ಗೌರವಾನ್ವಿತ ಜಯನಗರ ACP ಸಾಹೇಬರು ನಾರಾಯಣ ಸ್ವಾಮಿ ಅವರ ವಿಷಯ ತಂದಿದ್ದೆ. ಇವತ್ತು ಒಬ್ಬರು ಉನ್ನತ ಮಟ್ಟದ ಅಧಿಕಾರಿ, ಕರ್ನಾಟಕದ ಸಿಂಗಮ್ ಅಂತ ಹೇಳಿದ್ರು ತಪ್ಪಾಗಲ್ಲ, ಅವ್ರ ಬಗ್ಗೆ ಮಾಹಿತಿ ಹಂಚ್ಕೋಬೇಕು ಅಂತ ನಾನು ನಿಮ್ಮ ಮುಂದೆ ಇವತ್ತು ಮತ್ತೆ ಬಂದಿದ್ದೀನಿ. ಸ್ನೇಹಿತರೆ, ನಾನು ಯಾರ ಬಗ್ಗೆ ಹೇಳಕ್ಕೆ ಹೊರಟಿದ್ದೀನಿ ಅನ್ನೋದು ನನ್ನ ಬಾಯಲ್ಲಿ ಕೇಳೋದಕ್ಕಿಂತನೂ ದಯವಿಟ್ಟು ಅವ್ರ ಫೋಟೋನ ನೋಡ್ಕೊ ಬನ್ನಿ. ಹಾಗೆ ಆ ವ್ಯಕ್ತಿ ಬಗ್ಗೆ ನೀವು ಗೂಗಲಲ್ಲಾಗಲಿ ಯೂಟ್ಯೂಬಲ್ಲಲಾಗಲಿ ಹುಡ್ಕಿದ್ರೆ ಯಾವ ಮಾಹಿತಿನೂ ಸಿಗಲ್ಲ, ಅವರ ಯಾವುದೇ ಇಂಟರ್ವ್ಯೂ ಕೂಡ ಸಿಗಲ್ಲ. ಗೂಗಲಲ್ಲಿ ಹುಡುಕಿದಾಗ ಯಾವುದೋ ಕೆಲವೇ ಕೆಲವು ಅಂದರೆ 3 ರಿಂದ 4 ಸ್ನೇಹಿತರು, 3 ರಿಂದ 4 ಫೋಟೋ ಬಿಟ್ಟರೆ ಅವ್ರದ್ದು ಮತ್ತೆ ಯಾವುದೋ ಫೋಟೋ ಗೂಗಲಲ್ಲಿ ನನಗೆ ಸಿಕ್ಕಲಿಲ್ಲ. ಆಗ ಯೂಟ್ಯೂಬಲ್ಲಾಗಲಿ ಯಾವುದೇ ಪ್ರೈವೇಟ್ ಚಾನಲ್ಗಳಲ್ಲಾಗಲಿ ಅವ್ರ ಬಗ್ಗೆ ಒಂದು ಇಂಟ್ರೆಸ್ಟ್ ಸಿಕ್ಕಿಲ್ಲ ಸ್ನೇಹಿತರೆ. ಅವ್ರ ಬಗ್ಗೆ ನಾನು ಹೇಳೋದಕ್ಕಿಂತ ದಯವಿಟ್ಟು ನೀವೇ ನೋಡ್ಕೊಂಬನ್ನಿ. ಹೆಚ್ಚಿನ ಮಾಹಿತಿ ಅವ್ರು ಬಂದ್ಮೇಲೆ ಕೊಡ್ತೀವಿ ಸ್ನೇಹಿತರೆ. ಸ್ನೇಹಿತರೆ, ಹೌದು, ನಿಜ, ಮಧುಕರ ಶೆಟ್ಟಿ APS ಸ್ನೇಹಿತರೆ. ಇವರು ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಚಿಕ್ಕಮಗಳೂರು, ಚನ್ನಪಟ್ಟಣ ಇಲ್ಲಿ ಪೊಲೀಸ್ ವೃತ್ತಿನ ಮಾಡ್ತಾರೆ. ಚಿಕ್ಕಮಗಳೂರಲ್ಲಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿರ್ತಾರೆ. ಚನ್ನಪಟ್ಟಣದಲ್ಲೂ ಕೂಡ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿರ್ತಾರೆ ಸ್ನೇಹಿತರೆ. ಹಾಗೂ ಲೋಕಾಯುಕ್ತದಲ್ಲೂ ಇವರು ಕೆಲಸ ಮಾಡ್ತಾರೆ. ಯಾರ್ಯಾರಿಗೋ ಹುಲಿ, ಸಿಂಹಂ ಅಂತ ಹೆಸರು ಕೊಡ್ತೀವಿ, ಆದರೆ ಈ ಮಹಾನ್ ಭಾವ ಬದುಕಿರೋರ್ಗು ಇವ್ರಿಗೆ ಯಾವುದೇ ಬಿರುದುಗೋಸ್ಕರ ಆಸೆ ಪಡಲಿಲ್ಲ, ಯಾವುದೇ ಇಂಟರ್ವ್ಯೂಗೋಸ್ಕರ ಆಸೆ ಪಡಲಿಲ್ಲ, ಯಾವುದೇ ಲಂಚಕ್ಕಾಗಿ ಕೈ ಒಡ್ಲಿಲ್ಲ. ಇಂಥವ್ರನ್ನ ಇಷ್ಟು ಬೇಗ ಜನ ಮರಿತಾರೆ ಅಂದರೆ ಹೇಗೆ ಸ್ನೇಹಿತರೆ? ಯಾವುದೇ ವ್ಯಕ್ತಿ ಒಬ್ಬರು ಉನ್ನತ ಮಟ್ಟದ ಅಧಿಕಾರಿ ನನಗೆ ಕಾರೇ ಬೇಕು, ಎಸ್ಕಾರ್ಟ್ ಬೇಕು, ಡ್ರೈವರ್ ಬೇಕು ಅಂತ ಹೇಳ್ತಾರೆ. ನಾನು ಸ್ವತಃ ಕಣ್ಣಲ್ಲಿ ನೋಡಿದ ಹಾಗೆ ಸೈಕಲಲ್ಲಿ ತಿರುಗಾಡ್ತಿದ್ದಂತಹ ವ್ಯಕ್ತಿ ನಮ್ಮ ಮಧುಕರ್ ಶೆಟ್ಟಿ ಸಾಹೇಬರು. ಸ್ನೇಹಿತರೆ, ಈ ವ್ಯಕ್ತಿ ಬಗ್ಗೆ ಎಷ್ಟು ಹೇಳಿದ್ರು ಸಮಯ ಸಾಲಲ್ಲ. ಅಂಥದ್ರಲ್ಲಿ ತುಂಬ ನೋವಿನಿಂದ ಒಂದು ವಿಷಯ ನಿಮ್ಮ ಜೊತೆ ಹಂಚ್ಕೋತೀನಿ. ನಾನು ₹1 ಲಂಚಕ್ಕೆ ಕೈ ಹೊಡೆದಲ್ಲಿರೋ ವ್ಯಕ್ತಿ, ದುಷ್ಟರಿಗೆ ಸಿಂಹ ಸ್ವಪ್ನವಾಗಿದ್ದಂತಹ ಈ ವ್ಯಕ್ತಿ 10 ದಿನ ಆಸ್ಪತ್ರೆಯಲ್ಲಿ ನೆರಳಾಡಿ ನಿಗೂಢವಾಗಿ, ಅನುಮಾನಾಸ್ಪದವಾಗಿ ಪ್ರಾಣ ಬಿಟ್ಟರು ಸ್ನೇಹಿತರೆ. ಇವ್ರ ಬಗ್ಗೆ ಬಾಯಿ ತುಂಬ ನಮ್ಮ ಎಲ್ಲ ಗೌರವಾನ್ವಿತ ಹಿರಿಯ ಅಧಿಕಾರಿಗಳು ಒಬ್ಬರು ಈವರೆಗೂ ಆ ವ್ಯಕ್ತಿ ಹಾಗೆ ಹೀಗೆ ಅಂತ ಬೆರಳು ಮಾಡಿ ತೋರಿಸ್ತಲೇ ಇರೋ ಥರ ಬದುಕಿ ಹೋಗಿರೋ ನಮ್ಮ ಮಧುಕರ್ ಶೆಟ್ಟಿ ಸಾಹೇಬರು. ಅಂಥದ್ರಲ್ಲಿ ಅವರು ಹೇಗೆ ಪ್ರಾಣ ಕಳ್ಕೊಂಡ್ರು, ಏನು ಕಾರಣ, ಏನಿರ್ಬೋದು? ಈ ನಿಷ್ಠಾವಂತರಿಗೆ ಭೂಮಿಯ ಮೇಲೆ ಕಾಲ ಇಲ್ಲ ಅಂತೇಳಿ ಯಾವಾಗಲೂ ನಾವು ಕೇಳ್ತಾ ಇರ್ತೀವಿ ಸ್ನೇಹಿತರೆ. ಅದಕ್ಕೆ ಉದಾಹರಣೆ ನಮ್ಮ ಮಧುಕರ್ ಶೆಟ್ಟಿ ಸಾಹೇಬರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಕೊಡ್ತೀನಿ. ಇದು ಡೆಮೋಕ್ರಸಿ ನ್ಯೂಸ್ ಕನ್ನಡ. ನಾನು ನಿಮ್ಮ ಪ್ರೀತಿಯ ಹರ್ಷ. ಫೇಸ್ಬುಕ್ ಪೇಜ್ ಇದೆ, ಫಾಲೋ ಮಾಡಿ ದಯವಿಟ್ಟು. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜನರಿಂದ ಜನರಿಗಾಗಿ, ಜನರಿಗೋಸ್ಕರ.